ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ನವೆಂಬರ್ 14ರಿಂದ 3 ದಿನಗಳ ಕಾಲ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಇದೆ. 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿಗೆ ಮುನ್ಸೂಚನೆ ನೀಡುವ ಹಲವು ಹೇಳಿಕೆಗಳು ಈಗಾಗಲೇ ಹಲವು ನಾಯಕರು ಹೇಳಿದ್ರು. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯೂ ಕೂಡ ರಾಜ್ಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಈಗ ನವೆಂಬರ್ ಕ್ರಾಂತಿ ನಡೆಯುತ್ತೆ ಅನ್ನೋ ಚರ್ಚೆಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದ್ದು, ನವೆಂಬರ್ 14ರಿಂದ 3 ದಿನಗಳ ಕಾಲ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳುತ್ತಾರೆ. 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕಾರ ಹಂಚಿಕೆಗೆ ಒಂದು ಕಡೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆಗೆ ಸಿದ್ದು ಹಠ ಹಿಡಿದಿದ್ದಾರೆ. ನವೆಂಬರ್ 11ರ ನಂತರ ರಾಹುಲ್ ಪ್ರತ್ಯೇಕ ಭೇಟಿಗೆ ಡಿಕೆ ಶಿವಕುಮಾರ್ ಸಮಯ ಕೇಳಿದ್ದಾರೆ. ಡಿಕೆಶಿ ದೆಹಲಿ ಪ್ರವಾಸ ಯಾವಾಗ ಕನ್ಫರ್ಮ್ ಆಯಿತು, ಸಿದ್ದರಾಮಯ್ಯ ಕೂಡ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ರಣತಂತ್ರಕ್ಕೆ ಚೆಕ್ ಮೇಟ್ ಕೊಡ್ತಾರಾ ಸಿಎಂ ಸಿದ್ದು? 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿ ಪುನರ್ರಚನೆ ಬಗ್ಗೆ ಸಿಎಂ ಚರ್ಚಿಸುತ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಕ್ಯಾಬಿನೆಟ್ ಪುನರ್ರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸುತ್ತಾರೆ. ಹೆಚ್ಚುವರಿ ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಕೂಡ ಚರ್ಚಿಸೋದಕ್ಕೆ ಸಿಎಂ ತಯಾರಿ ನಡೆಸಿಕೊಂಡಿದ್ದಾರೆ. ಡಿಕೆಶಿ ಅವರ ನಿರಂತರ ದೆಹಲಿ ಪ್ರವಾಸಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಅಖಾಡಕ್ಕೆ ಧುಮುಕಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ವೇಳೆ ಮಹತ್ವ ಪಡ್ಕೊಂಡಿದೆ ಸಿದ್ದರಾಮಯ್ಯ ಭೇಟಿ. ಡಿಕೆ ಶಿವಕುಮಾರ್ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಹಾಗೂ ರಾಜ್ಯದ ನಾಯಕರಿಗೆ ಸಂದೇಶಗಳನ್ನ ರವಾನೆ ಮಾಡ್ತಾನೆ ಇದ್ರು. ಆದ್ರೆ ಸೈಲೆಂಟ್ ಆಗಿ ಯಾರಿಗೆ ಎಲ್ಲಿ ಸುದ್ದಿ ಮುಟ್ಟಿಸಬೇಕೋ ಅಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಟವನ್ನ ಆಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನವೆಂಬರ್ 14ಕ್ಕೆ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗ್ತಾ ಇರೋದು ಕನ್ಫರ್ಮ್, ಖಚಿತ ಆಗ್ತಾ ಇದೆ. ನವೆಂಬರ್ 11ರ ನಂತರ ರಾಹುಲ್ ಭೇಟಿಗೆ ಪ್ರತ್ಯೇಕ ಸಮಯನ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಯಾವಾಗ ಡಿಕೆ ಶಿವಕುಮಾರ್ ಅವರ ಪ್ರವಾಸ ಖಚಿತ ಆಯಿತು, ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮುಖ್ಯ ಉದ್ದೇಶ ಅಧಿಕಾರ ಹಸ್ತಾಂತರ. ಸಿದ್ದರಾಮಯ್ಯ ಅವರ ಮುಖ್ಯ ಉದ್ದೇಶ ಹೆಚ್ಚುವರಿ ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಜೊತೆಗೆ ಸಂಪುಟ ಪುನರ್ರಚನೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇಬ್ಬರೂ ಕೂಡ ತಮ್ಮ ಪಟ್ಟು ಸಡಲಿಸ್ತಾ ಇಲ್ಲ. ಯಾವಾಗ ಡಿಕೆ ಶಿವಕುಮಾರ್ ನವೆಂಬರ್ 11ರ ನಂತರ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶ ಕೇಳಿದ್ರು, ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಇಬ್ಬರೂ ಪಟ್ಟು ಬಿಡ್ತಾ ಇಲ್ಲ. ಏನಾಗ್ತಾ ಇದೆ ಈಗ? ಭಾವನಾ, ಒಂದಂತೂ ಬಹಳ ಸ್ಪಷ್ಟ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ, ನಾಯಕತ್ವದ ಬದಲಾವಣೆ ಆಗುತ್ತೋ, ಈ ಎರಡೂ ಬೆಳವಣಿಗೆಗಳಲ್ಲಿ ಎರಡೂ ಬಣದವರು, ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ತಮ್ಮದೇ ದಾಳವನ್ನು ಉದುರಿಸಿ ಒತ್ತಡವನ್ನು ಹೈಕಮಾಂಡ್ ಮೇಲೆ ಕ್ರಿಯೇಟ್ ಮಾಡೋದ್ರಲ್ಲಿ ಇಬ್ಬರೂ ಕೂಡ ಬ್ಯುಸಿಯಾಗಿದ್ದಾರೆ. ಒಂದು ಕಡೆ ನವೆಂಬರ್ 11ಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕ ಮಾತುಕತೆಗೆ ಸಮಯ ಕೂಡ ಕೇಳಿದ್ದಾರೆ. ಅಂತಿಮವಾಗಿ ಅವರು ಯಾವಾಗ ನನ್ನ ಮುಖ್ಯಮಂತ್ರಿ ಮಾಡ್ತೀರಾ ಅನ್ನುವಂಥ ಒನ್ ಲೈನ್ ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಈಗಾಗಲೇ ಇಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಸ್ಪಷ್ಟ ನಿರ್ದೇಶನ ಅಥವಾ ಕ್ಲಾರಿಟಿಯನ್ನು ಪಡೆಯುವ ಸಲುವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು. ಸಚಿವ ಸಂಪುಟದ ಪುನರ್ರಚನೆ ಆದರೆ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶ ರವಾನೆಯಾಗುತ್ತೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯನವರು ಹಾಕಿದ್ದಾರೆ. ಹಾಗಾಗಿ ಅವರು ನವೆಂಬರ್ 14ನೇ ತಾರೀಕು ದೆಹಲಿಗೆ ತೆರಳಿದರೆ 3 ದಿನಗಳ ಕಾಲ ಸದ್ಯಕ್ಕೆ ಅವರು ದೆಹಲಿಯಲ್ಲೇ ಉಳಿತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲೇ ಉಳಿದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟದ ಪುನರ್ರಚನೆಯ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಿ ಅಂತಿಮವಾಗಿ ಸಚಿವ ಸಂಪುಟ ಪುನರ್ರಚನೆಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಅವರು ರೆಡಿಯಾಗಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅಧಿಕಾರ ಪಡೆಯಬೇಕು ಅನ್ನುವಂಥ ಪ್ರಯತ್ನಗಳೇನಿದೆ, ಆ ಪ್ರಯತ್ನಕ್ಕೆ ತಿರುಗೇಟು ಕೊಡೋದರ ಭಾಗವಾಗಿಯೂ ಕೂಡ ಹೆಚ್ಚುವರಿ ಡಿಸಿಎಂ ನೇಮಕ ಮಾಡೋದ್ರ ಬಗ್ಗೆಯೂ ಕೂಡ ಸಿಎಂ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಸಿಎಂ ಆಪ್ತ ಬಳಗದಲ್ಲಿ ಚರ್ಚೆ ಶುರುವಾಗಿದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಬಗ್ಗೆಯೂ ಕೂಡ
ಚರ್ಚೆ ನಡೆಸುವಂತ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾರೆ ಅಂತ ಅವರ ಆಪ್ತ ಬಳಗ ಸ್ಪಷ್ಟಪಡಿಸ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಪಡಿಬೇಕು ಅನ್ನುವಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಆ ಪ್ರಯತ್ನಕ್ಕೆ ತಿರುಗೇಟು ಕೊಡೋಕೆ, ಕೌಂಟರ್ ಕೊಡೋದಕ್ಕೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೆಪಿಸಿಸಿ ಬದಲಾವಣೆ, ಹೆಚ್ಚುವರಿ DCM ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ವಿರುದ್ಧ ಕೌಂಟರ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಅವರು ಹಾಕೊಂಡಿದ್ದಾರೆ. ಒಟ್ಟಿನಲ್ಲಿ ನವೆಂಬರ್ 10ರಿಂದ 20ರ ಒಳಗೆ ಒಂದು ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿ ಅಥವಾ ದೊಡ್ಡ ಮಟ್ಟದ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಬಹುದಾದಂತಹ ದಿನಾಂಕ. ಡಿ ಕೆ ಶಿವಕುಮಾರ್ 11ಕ್ಕೆ ಹೋಗ್ತಾರೆ, ಅವರು ಕ್ಲಾರಿಟಿ ಬಯಸ್ತಾ ಇದ್ದಾರೆ, ಅವತ್ತೇನಾದ್ರೂ ಕ್ಲಾರಿಟಿ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ಮಾರುತೇಶ್ ಇದನ್ನ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದಾ? ಖಂಡಿತ, ಯಾಕೆಂದ್ರೆ ನವೆಂಬರ್ ಡಿ ಕೆ ಶಿವಕುಮಾರ್ ಪಾಲಿಗೆ ಕ್ಲೈಮ್ಯಾಕ್ಸ್ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿರೋ ಪ್ರಕಾರ ನವೆಂಬರ್ 11 ತನಕ ನೀವು ಕಾಯಿರಿ ಅಂತೇಳಿ ಅವರ ಬೆಂಬಲಿಗರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನೂ ಒಂದು ಕಡೆ ನವೆಂಬರ್ 20, 23 ಇದರ ಒಳಗಡೆ ಒಂದು ತೀರ್ಮಾನ ತೆಗೆದುಕೊಳ್ಳದೆ ಇದ್ರೆ ನಾನು ಕಾಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಅವರ ಆಪ್ತರ ಬಳಿ ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಡ್ತಾರಾ? ಅದನ್ನು ಮಾಡೋದಕ್ಕೆ ಮುಂಚೆ ನನ್ನದು ಏನು ಇತ್ಯರ್ಥ ಮಾಡಿ ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿತಾರ? ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಫುಲ್ಫಿಲ್ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗದೇ ಇದ್ರೆ ಅವರು ನೆಕ್ಸ್ಟ್ ಯಾವ ಸ್ಟೆಪ್ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕುತೂಹಲಗಳು ಉಳಿದಿದ್ದಾವೆ. ಯಾಕೆಂದ್ರೆ ಅವರ ಆಪ್ತ ಬಳಗದಲ್ಲಿರ್ಬೋದು, ಅವರ ಸಹೋದರರ ಜೊತೆಗಿರ್ಬೋದು, ಯಾರ ಜೊತೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗದೇ ಇದ್ರೆ ಅಥವಾ CM ಮಾಡದೇ ಇದ್ರೆ ಮುಂದೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಅವರು ಚರ್ಚೆ ಮಾಡ್ತಾ ಇಲ್ಲ. ಹೈಕಮಾಂಡ್ ಮಾಡೇ ಮಾಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಈ ನವೆಂಬರ್ ತಿಂಗಳು ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ರಾಜ್ಯ ರಾಜಕಾರಣದ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ ಇರ್ಬೋದು ಅಥವಾ ಮುಂದಿನ ರಾಜಕೀಯ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದಲೂ ಕೂಡ ಈ ನವೆಂಬರ್ ತಿಂಗಳು ನಿಶ್ಚಿತವಾಗಿಯೂ ಕರ್ನಾಟಕ ರಾಜ್ಯ ರಾಜಕಾರಣದ ಕ್ರಾಂತಿಯ ತಿಂಗಳು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾವನಾ, ಎಸ್ ಮಾರುತೇಶ್, ಇಬ್ಬರ ಬಳಿಯೂ ಇರುವ ಆಯ್ಕೆಗಳು ಏನೇನು? ನಾನು ಕಾಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕಾಯಲ್ಲ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ಏನು ಪ್ಲಾನ್ ಬಿ ಏನ್ ರೆಡಿ ಇದೆ ಅವ್ರ ಹತ್ರ? ಅದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಹಂಚಿಕೆ ಈಗ ಸಂದರ್ಭ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇವರು ತಮ್ಮ ಪಟ್ಟುಗಳನ್ನ ಸಡಲಿಸ್ತಾ ಇಲ್ಲ. ಒಂದು ಕಡೆ ಜಾರಕಿಹೊಳಿನ ಮುಂದೆ ತಗೊಂಡ್ಬರ್ತಿದ್ದಾರೆ, ಇವತ್ತು ಮುನಿಯಪ್ಪ ಅವರ ಪರ ಘೋಷಣೆಗಳು, ದಲಿತ CM ಘೋಷಣೆಗಳು, ಈ ರೀತಿಯ ಆಟಗಳನ್ನ ಸಿದ್ದರಾಮಯ್ಯ ಅವರು ಆಡ್ತಾ ಇದ್ದಾರೆ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸಿದ್ದರಾಮಯ್ಯ ಅವರು ತಪ್ಪಿಸಿದ್ದನ್ನ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ನೆನಪು ಮಾಡ್ಕೊಳ್ತಾ ಇರ್ತಾರೆ. ವಿದೇಶಕ್ಕೆ ಹೋಗಿ ವಾಪಸ್ ಬರೋದ್ರೊಳಗೆ ಏನೇನು ಬದಲಾವಣೆಗಳಾಗಿತ್ತು ಅಂತ. ಆದ್ರೆ ಈ ಬಾರಿ ಸಿದ್ದರಾಮಯ್ಯರಂತೆಯೇ ಡಿ ಕೆ ಶಿವಕುಮಾರ್ ಕೂಡ ಸೀಸನ್ಡ್ ಪೊಲಿಟಿಷಿಯನ್ ಆಗಿದ್ದಾರೆ. ಸೊ ಈ ಬಾರಿ ಇಬ್ಬರ ಬಳಿ ಇರೋ ಪಟ್ಟುಗಳೇನು? ಭಾವನಾ, ಡಿ ಕೆ ಶಿವಕುಮಾರ್ ಈ ಹಿಂದೆ ಕಳೆದುಕೊಂಡಿದ್ದಂಥ ಪರಿಸ್ಥಿತಿಯಲ್ಲಿ ಈಗಿಲ್ಲ. ಯಾಕಂದ್ರೆ ಅವರು ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ. ಇನ್ನೊಂದು ಕಡೆ ಕರ್ನಾಟಕದ ರಾಜಕಾರಣವನ್ನ ಎಲ್ಲ ಉದ್ದ ಅಗಲ ಆಯಾಮಗಳನ್ನು ಬಲ್ಲವರಾಗಿರ್ತಕ್ಕಂಥವರೇ AICC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೀಗಾಗಿ ಏನೇ ತೀರ್ಮಾನಗಳಾಗಬೇಕು ಅಂದ್ರೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಗ್ರೀನ್ ಸಿಗ್ನಲ್ ಕೂಡ ಅಗತ್ಯ ಇದೆ. ಹೀಗಾಗಿ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರು ಯಾಮಾರ್ದ ಹಾಗೆ ಈ ಸಾರಿ ಆಗೋದಿಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ. ಡಿ ಕೆ ಶಿವಕುಮಾರ್ ಅವರ ನಿರ್ದಿಷ್ಟ ಡಿಮ್ಯಾಂಡ್ ಇರುವಂಥದ್ದು ನನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂಥದ್ದು ಹೊರತುಪಡಿಸಿದ್ರೆ ಬೇರೆ ಯಾವುದರ ಬಗ್ಗೆ ಅವರು ಹೆಚ್ಚು ಆಸಕ್ತಿ ತೋರ್ತಾ ಇಲ್ಲ. ಇದೇ ವಿಚಾರವನ್ನ ಹೈಕಮಾಂಡ್ನ ಮುಂದೆಯೂ ಕೂಡ ಪದೇ ಪದೇ ಹೇಳಿದ್ದಾರೆ. ನವೆಂಬರ್ ಡೆಡ್ಲೈನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನವೆಂಬರ್ 20ರ ಬಳಿಕ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕಿದ್ದಾರೆ. ಇದು ಅವರ ಮೊದಲ ಪ್ಲಾನ್. ಇದು ಆಗದೇ ಇದ್ರೆ ಏನ್ ಮಾಡ್ತಾರೆ ಅನ್ನೋದರ ಕುರಿತಾಗಿ ಅವರು ಹೈಕಮಾಂಡ್ಗೆ ಅದನ್ನು ಮನವರಿಕೆ ಮಾಡಿ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಆದ್ರೆ ಆಪ್ತರ ಬಳಿಗೂ ಕೂಡ ಯಾರ ಬಳಿಯೂ ನಿಮಗೆ ಅವಕಾಶ ಸಿಗದೇ ಇದ್ರೆ ನೀವೇನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಡಿ ಕೆ ಶಿವಕುಮಾರ್ ಅವರು ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಈ ಗುಟ್ಟು ಬಿಟ್ಟು ಕೊಡದೇ ಇರುವ ಕಾರಣಕ್ಕಾಗಿಯೇ CM ಬಣದವರು ತಲೆ ಕೆಡಿಸ್ಕೊಂಡಿರುವಂತದ್ದು. ಹಾಗಾಗಿನೇ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಬಂದಾಗ 5 ವರ್ಷ CM ಆಗಿ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅನ್ನೋ ಉತ್ತರದಲ್ಲಿ ಬರುತ್ತೆ. ಇದರ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ, ಹೆಚ್ಚುವರಿ DCM ಇದೆಲ್ಲವೂ ಕೂಡ CM ಬಣದಲ್ಲಿ ನಡೀತಾ ಇದೆ. ಹೀಗಾಗಿ ಎರಡೂ ಬಣದಲ್ಲೂ ಕೂಡ ಪ್ರಬಲ ಪೈಪೋಟಿ ಅಂತೂ ಇದ್ದೇ ಇದೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.